ಬೆಂಗಳೂರಲ್ಲಿ ನಡೆದಿರುವಂಥ ಭೀಕರ ಏನು ಅಪಘಾತ ಇದೆ, ಚಂದ್ರು ಯಲ್ಲಪ್ಪಗಳು ಏನಿದೆ ಅವರ ಒಂದು ನಾವು ಏನು ಮನೆ ಇದೆ ಆ ಮನೆಯಲ್ಲಿ ಇದ್ದೀವಿ. ನೋಡ್ತಿರ್ಬೋದು, ನಾನು ನಿಮಗೆ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಒಂದು ಕಣ್ಣೀರು. ಯಾಕಂದರೆ ಅವರ ಹಳದ ಏನೋ ಎಲ್ಲ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಏನೊಂದು ಭೀಕರ ಅಪಘಾತ ನಡೆದು 6 ಜನರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ಅವ್ರ ಕುಟುಂಬಸ್ಥರ ಮನೆಯಲ್ಲಿ ಇದ್ದೀವಿ. ಮೂಲತಃ ಏನು ಅಂತಂದರೆ ಜತ್ ತಾಲೂಕಿನ ಏನು ಬರ್ತದೆ, ಜತ್ ತಾಲೂಕಿನ ಬಂದಂಥ ಇದು ಮೊರಬಗಿ ಬರ್ತದೆ. ಮೊರಬಗಿ ಅವ್ರ ಊರಿದೆ ಚಂದ್ರು ಅವ್ರದ್ದು. ಅವ್ರ ಊರಲ್ಲಿ ಈಗ ಏನಂದ್ರೆ ನೀವು ಪಬ್ಲಿಕ್ ಟಿವಿ ಇದೆ ನೋಡ್ತಿರ್ಬೋದು, ಏನೋ ಒಂದು ಆಕ್ರಂದನ ಇದೆ, ಇದು ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಅವರ ಸಂಪೂರ್ಣವಾದಂಥ ಏನು ಒಂದು ಫ್ಯಾಮಿಲಿ ಇದೆ, ಎಲ್ಲರೂ ಕೂಡ ಇಲ್ಲೇ ಮೊರಬಗಿ ಅವರವರು ಕೂಡ ಚಂದ್ರು ಅವರು ಕೂಡ ಇಲ್ಲೇ ಬೆಳೆದು ಆಟ ಆಡಿ ಓಡಾಡಿದಂಥ ಇದು ಒಂದು ಊರು ಅಂತ ಹೇಳ್ಬೋದು. ಈ ಮೊರಬಗಿ ಗ್ರಾಮದಲ್ಲಿ ಏನಂತಂದ್ರೆ ಈಗ ಒಂದು ಮೌನ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಯಾವ ರೀತಿ ಶೋಕ ಒಂದು ಮುಳುಗಟ್ಟಿದೆ ಅಂತ ಹೇಳಿ. ಈಗ ಏನಂತ ಸಂಪೂರ್ಣವಾಗಿ ಅಂತಂದ್ರೆ ಮೊರಬಗಿಯಲ್ಲಿ ಬರುವಂಥ ಏನು ಗ್ರಾಮದಲ್ಲಿ ಅವ್ರು ಚಂದ್ರು ಅವರ ತಾಯಿ ತಂದೆ ಸೇರಿದಂತೆ ಅವ್ರ ಕುಟುಂಬಸ್ಥರು ಅಕ್ಕ ಸೇರಿದಂತೆ ಸಂಪೂರ್ಣವಾದಂಥ ಅವ್ರ ಕುಟುಂಬ ಇಲ್ಲೇ ಇದೆ. ಆದರೆ ಕೇವಲ ಏನು ಅಂತಂದರೆ ಚಂದ್ರು ಅವರು ಮತ್ತು ಅವರ ಅಣ್ಣ ಆದಂಥ ಅವ್ರು ಏನಿದ್ದಾರೆ ಅವರು ಎಲ್ಲರೂ ಮಲ್ಲಿನಾಥ್ ಅಂತ ಹೇಳಿ ಅವರು ಏನು ಅಂತಂದರೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ರು. ಈಗ ಅವರು ಇಲ್ಲೇ ಇದ್ರೆ ಹಾಗಿದ್ರೆ ಯಾವ ರೀತಿ ಅದ್ರ ಬಗ್ಗೆ ಏನು ಅಪಘಾತದಲ್ಲಿ ಸಂಭವಿಸಿದೆ ಅಕ್ಕ? ಈಗ ಅಪಘಾತ ಆಗಿ ಇದರಲ್ಲಿ ಬೆಂಗಳೂರಲ್ಲಿ ಇದಾಗಿದೆ ಅಕ್ಕ, ಯಾವ ರೀತಿ ಇದ್ರು? ನನಗೇನು ಗೊತ್ತಿಲ್ಲಲ್ರಿ, ನಾನು ನೋಡಿಲ್ಲ ಅಲ್ಲಿ ಆಕ್ಸಿಡೆಂಟ್ ಅಂತ ನನಗೇನು ಗೊತ್ತಿಲ್ಲ, ನೋಡಿಲ್ಲ ನಾನು. ಸುದ್ದಿ ಅಂದ್ರೆ ಫೋನ್ ಮೇಲೆ ಹೇಳ್ಯಾರ ನಮ್ಗೆ ಗೊತ್ತಾಗ್ಯದ. ನನಗೇನು ಗೊತ್ತಿಲ್ಲ ಅದ್ರದ್ದು, ನಾನು ನೋಡಿಲ್ಲ, ಜಾಗನೂ ನೋಡಿಲ್ಲ, ಅವ್ರನ್ನೂ ನೋಡಿಲ್ಲ, ಬರೇ ಫೋನ್ದಾಗ ಹೇಳುತ್ತೆ ನನಗ. ಅದೆಲ್ಲ ಏನಪ್ಪ ಏನು ಹೇಳಿ, ನಮ್ಮ ಜೀವನೇ ಅವನೇ ಇದ್ದ, ನಾವು ಬದುಕೋದೇ ಅವನಿಂದ ಬದುಕ್ತಿದ್ದೆವು. ನಮ್ಮ ಅಣ್ಣ ಅವನೇ ದೊಡ್ಡವ, ಒಟ್ಟು ಕುಟುಂಬನೇ ಜಗ್ತಿದ್ದ, ಅಕ್ಕ ತಂಗಿ ಅಣ್ಣ ತಮ್ಮರು ಬೀಗರು ಬಿದ್ರು ಎಲ್ಲಾನೇ ಜಗ್ಕೋತಿದ್ದ. ಒಟ್ಟುನೇ ಅವನಿಂದ ಬದುಕ್ತಿದ್ದೀವಿ ನಾವು. ನಾನು ನೋಡೇ ಇಲ್ಲ, ನಾನು ಯಾರು ಹೇಳಿ, ನಾನು ನೋಡಿಲ್ಲ, ನಾನು ಯಾರು ಹೇಳಿ ಅವನಿಗೆ ಏನಾಗ್ಯದು. ಮರಿವಿ ಬರ್ಲಾತನ, ಊರಿಗೆ ಬರ್ಲಾಗತ್ತನ್ರಿ. ಯಾವ್ರು ಕುಟುಂಬದೇ ಬರ್ಲಾತಾರ್ರಿ, ಬರ್ಲಕತ್ತಾರಿ, ಊರಿಗೆ ಬರ್ಲಕತ್ತಾರಿ ಅವ್ರು. ಮುಂಜಾನೆ ಸೂಟಿಗೆ ಅವ್ವ ಅಪ್ಪ ವಯಸ್ಸಾದವ್ರ ಅದಾರ. ಅವನಿಗೆ ಕಣ್ಣ ಅಲ್ಲೇ ನಿಂತಂದ್ರ ಇಲ್ಲಿ ಯಾರು ವಯಸ್ಸಾದವ್ರ ಅದಾರ. ನಮ್ಮ ಅಕ್ಕನ ಗಂಡ ಹಿಂಗೆ 2-3 ತಿಂಗಳು 2 ತಿಂಗಳಾಗ ತಿರ್ಕೊಂಡನ್ರಿ. ಇಲ್ಲಿ ಬಂದು ಹೋದ್ರೆ ಮತ್ತೆ ಅವ್ರಿಗೆ ಒಂದರ ಬ್ಯಾರೆ ಚೇಂಜ್ ಆಗ್ತದ, ತಾಯಿ ತಂದೆ ಬ್ಯಾರೆ ಆಗ್ತದ. ನಾ ಬಂದಂಗ ಹೋದಂಗ ಆತಂತೇಳಿ ಬರ್ಲಾಕತ್ತನ್ರಿ ಅವ. ಈ ರೀತಿ ಏನಂತಂದ್ರೆ ಚಂದ್ರು ಅವ್ರ ಏನು ಕುಟುಂಬ ಇತ್ತು ಅದು ಒಂದೀಗ ಕ್ರಿಸ್ಮಸ್ ಹಾಲಿಡೇ ಇತ್ತು. ಆ ಕ್ರಿಸ್ಮಸ್ ಹಾಲಿಡೇಗಾಗಿ ಊರಿಗೆ ಬರ್ತಾ ಇದ್ರು. ಈ ಮೊರಬಗಿ ಗ್ರಾಮಕ್ಕೆ ಬರುವಾಗಲೇ ಈ ರೀತಿ ಒಂದು ದುರ್ಘಟನೆ ನಡೆದಿದೆ. ಇದರಿಂದ ತೀವ್ರವಾದ ಆತಂಕದಲ್ಲಿ ಎಲ್ಲರೂ ಕೂಡ ಜನರಾಗಿದೆ. ಮತ್ತು ಇದುವರೆಗೂ ಏನಂತಂದ್ರೆ ಅವ್ರ ತಂದೆ ತಾಯಿಗೆ ವಿಷಯವನ್ನು ಕೂಡ ಮುಟ್ಟಿಸಿಲ್ಲ. ಏನೋ ಅವ್ರ ಅಕ್ಕ ತಂಗಿರು ಸೇರಿದಂತೆ ಕುಟುಂಬಸ್ಥರು ಎಲ್ಲರೂ ಕೂಡ ಆಕ್ರಂದನ ಏನಿದೆ ಈಗ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ವಿಜಯಪುರದ ಮೊರಗಿಯಿಂದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.